ನಮಸ್ತೆ, ಬ್ಲೆಸ್ ದಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಬೇವಿನ ಸೊಪ್ಪಲ್ಲಿ ಸೂಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬೇಸಿಗೆಯಲ್ಲಿ ಶುರುವಾಗುವಂಥ ಹಲವಾರು ಚರ್ಮದ ಸಮಸ್ಯೆಗಳಿಗೆ ಇದೊಂದು ಉತ್ತಮ ಪರಿಹಾರ. ಅಂಗಡಿಗಳಲ್ಲಿ ತೊಗೊಂಡ್ರೆ 50ರಿಂದ 60 ರೂಪಾಯಿ ಆಗುತ್ತೆ ಒಂದೊಂದು ಸೋಪನ್ನು. ನಾವೇ ಮನೇಲಿ ಈಸಿಯಾಗಿ ಈ ಥರ ಸೋಪ್ ಪೇಸ್ಟ್ನ 1 kg ಸೋಪ್ ಪೇಸ್ಟ್ ತೊಗೊಂಡ್ರೆ 100 ಗ್ರಾಮ್ ಹಂಗೆ ಒಂದು 10 ಸೋಪ್ ಆದರೂ ಮಾಡ್ಕೋಬೋದು. ನಮಗೆ ಒಂದು 15ರಿಂದ 20 ರೂಪಾಯಿ ಬೀಳುತ್ತೆ ಅಷ್ಟೇ ಒಂದೊಂದು ಸೋಪ್ಗೆ. ನಾನಿಲ್ಲಿ 150 ಗ್ರಾಮ್ ಅಷ್ಟು ಸೋಪ್ ಪೇಸ್ಟ್ ತೊಗೊಂಡಿದ್ದೀನಿ. ಈ ಥರ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೋಬೇಕು. ಸೋಪ್ ಪೇಸ್ಟ್ ನಮಗೆ ಡಿಪಾರ್ಟ್ಮೆಂಟಲ್ ಸ್ಟೋರು ಅಥವಾ ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ಈ ಸೋಪ್ ಪೇಸ್ಟನ್ನು ನಾವು ಡಬಲ್ ಬಾಯ್ಲ್ ಮಾಡ್ಕೋಬೇಕು. ಇಲ್ಲ ನಾನೊಂದು ಬಾಣಲಿಗೆ 1 ಲೋಟದಷ್ಟು ನೀರು ಹಾಕಿ ಬಟ್ಲಿಗೆ ಸೋಪ್ ಪೇಸ್ಟ್ ಹಾಕಿದ್ದೀನಿ. ಇದು ಕರಗೋಷ್ಟರಲ್ಲಿ 1 ಹಿಡಿಯಷ್ಟು ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ 4ರಿಂದ 5 ಸ್ಪೂನಷ್ಟು ನೀರು ಹಾಕ್ಕೊಂಡು ಅದಕ್ಕೇ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ರುಬ್ಕೋಬೇಕು. ನಾನಿಲ್ಲಿ ಇದಕ್ಕಾಗ ಅರಿಶಿನ ಪುಡಿ ಹಾಕ್ಕೊಂಡು ರುಬ್ಬೋದು ಮರ್ತೋಗಿದ್ದೀನಿ. ಅದಕ್ಕೆ ಇಲ್ಲಿ ಬೌಲ್ಗೆ ನಾನು ಅರಿಶಿನ ಪುಡಿ ಸೇರಿಸ್ತಾಯಿದ್ದೀನಿ. ಈಗ ಇಲ್ಲಿ ರುಬ್ಕೊಂಡಿರೋ ಬೇವಿನ ಸೊಪ್ಪನ್ನ 2 ಸ್ಪೂನಷ್ಟು ಮಾತ್ರ ತೊಗೋತಿದ್ದೀನಿ. ಸೊಪ್ಪಿನ ಪೇಸ್ಟು ಉಳಿದ್ರೆ ಅದನ್ನು ನೆಕ್ಸ್ಟ್ ಟೈಮ್ ಮಾಡ್ಕೋಬೋದು. ಈಗ ಇದಕ್ಕೇ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ನ ಸೇರಿಸ್ತಾಯಿದ್ದೀನಿ. ಇದನ್ನು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಕರಗಿಸ್ಕೋಬೇಕು. ನೋಡಿ, ಒಂದು 4ರಿಂದ 5 ನಿಮಿಷದೊಳಗಡೆ ಈ ಸೋಪ್ ಪೇಸ್ಟ್ ಕರಗೋಗುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಕರಗಿದೆ. ಬಿಸಿ ಇದ್ದಾಗಲೇ ಇದನ್ನು ನಾವು ಒಂದು ಮೋಲ್ಡ್ಗೆ ಹಾಕ್ಕೋಬೇಕು. ಸ್ಟೀಲು ಯಾವುದಾದ್ರೂ ಸರಿ ಈ ಥರ ಮೋಲ್ಡ್ಗೆ ಹಾಕ್ಕೋಬೇಕು. ಸ್ಟೀಲ್ ಆದರೆ ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದರದ್ದು ಬಿಡಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಪ್ಲಾಸ್ಟಿಕ್ ಆದರೆ ಬೇಗ ಅದು ಆರಿದ ಮೇಲೆ ಬೇಗ ಬಂದುಬಿಡುತ್ತೆ. ನಾನಿಲ್ಲಿ ಚಾಕ್ಲೇಟ್ ಮೋಲ್ಡ್ ಇತ್ತು, ಅದಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ. ಪುಟ್ಟದಾಗಿ ಚೆನ್ನಾಗಿರುತ್ತೆ. ಬಿಸಿ ಇದ್ದಾಗಲೇ ಬೇಗ ಬೇಗ ಹಾಕ್ಕೋಬೇಕು, ಇಲ್ಲ ಅಂತಂದರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಈ ಥರ ಬೇಗ ಗಟ್ಟಿ ಆಗಿಬಿಡುತ್ತೆ. ಮತ್ತು ಅದನ್ನು ಹಾಕ್ಕೊಂಡು ಮೋಲ್ಡ್ಗೆ ಈ ಥರ ಹಾಕ್ಕೋಬೋದು. ನೊರೆ ಇದೆ, ನೊರೆ ಇದ್ದರೆ ಏನು ಪರವಾಗಿಲ್ಲ. ನಿಮಗೆ ನೊರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂತಂದರೆ ನೊರೆನ ಮೇಲ್ಗಡೆ ತೆಗೆದು ಬಿಡ್ಬೋದು. ಫ್ಯಾನ್ ಕೆಳಗಡೆ ಒಂದು ಅರ್ಧ ಅವರ್ ಇಟ್ಟರೆ ಸಾಕು, ಬೇಗ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಈ ಥರ ಚಾಕ್ಲೇಟ್ ಮೋಲ್ಡಲ್ಲಿ ಇಟ್ಟಿರೋದು ಬೇಗ ಬಂದುಬಿಡುತ್ತೆ. ಈ ಥರ ಪ್ಲಾಸ್ಟಿಕ್ಕು ಅಷ್ಟೇ ಈಸಿಯಾಗಿ ಬರುತ್ತೆ. ಈ ಥರ ನೋಡಿ, ಈ ಥರ ಪ್ರೆಸ್ ಮಾಡಿ ತೆಗೆದ್ರೆ ಈಸಿಯಾಗಿ ಬರುತ್ತೆ. ಆದರೆ ಸ್ವಲ್ಪ ಸ್ಟೀಲ್ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀಟಾಗಿ ಚಾಕು ತೊಗೊಂಡು ನೀಟಾಗಿ ಬಿಡಿಸ್ಕೋಬೇಕು ಅದನ್ನು. ನೋಡಿ, ಸೋಪ್ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಅಂಗಡೀಲಿ ಸಿಗೋಂಥ ಸೋಪ್ ಥರನೇ ಇದೆ. ನೀವು ಇದಕ್ಕೆ ಆಲೋವೆರಾ ಜೆಲ್ ಬೇಕಾದರೂ ಸೇರಿಸ್ಕೋಬೋದು. ನೀವು ಇನ್ನು ಮುಂದೆ ಈ ಥರ ಸೋಪ್ನ ಮನೆಯಲ್ಲೇ ಮಾಡ್ಕೋಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಪ್ರತಿಯೊಬ್ಬರು ಮನೇಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಪ್ರತಿಯೊಬ್ಬರೂ ಇದನ್ನು ಯೂಸ್ ಮಾಡ್ಬೋದು. ಬೇಸಿಗೆಯಲ್ಲಿ ಉಂಟಾಗ ಎಲ್ಲ ಚರ್ಮದ ಸಮಸ್ಯೆಗಳಿಗೆ ಹಿಂದೆ ಫುಲ್ ಸ್ಟಾಪ್ ಇಟ್ಬಿಡಿ. ಈ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.